ತೀವ್ರ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗಿದ್ದ ಬೆಳಗಾವಿ ಚುನಾವಣೆ ಕೊನೆಗೂ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಈಗಾಗಲೇ ಜಾರಕಿಹೊಳಿ ಬಣವೇ ಮೇಲುಗೈ ಸಾಧಿಸಿದ್ದು, ಇಂದಿನ ಫಲಿತಾಂಶದಲ್ಲಿ ಸೌದಿ ಬಣ 2 ಸ್ಥಾನ ಪಡೆದುಕೊಂಡಿದೆ. ಜಾರಕಿಹೊಳಿ ಬಣ 1 ಸ್ಥಾನ ಪಡೆದಿದೆ. ಹಾಗಾಗಿ ಸೌದಿ ಬಣದಿಂದ ಸಂಭ್ರಮ ಮನೆ ಮಾಡಿತು. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣಾ ಸಮರ. 7 ಕ್ಷೇತ್ರಗಳಲ್ಲಿ ಸವದಿ ಬಣ 2ರಲ್ಲಿ ಗೆಲುವು. 1 ಕ್ಷೇತ್ರದಲ್ಲಿ ಜಾರಕಿಹೊಳಿ ಬಣ ವಿನ್. ಕುಂದಾನಗರಿ ಬೆಳಗಾವಿ ರಾಜಕೀಯದಲ್ಲಿ ಕತ್ತಿ ಜಾರಕಿಹೊಳಿ ಕುಟುಂಬದ ಮಧ್ಯೆ ರಾಜಕೀಯ ಜಿದ್ದಾಜಿದ್ದಿ ತೀರಾ ಸಾಮಾನ್ಯ. ಒಬ್ಬರಿಗೊಬ್ಬರು ಕತ್ತಿ ಮಸಿಯುತ್ತಲೇ ಇರ್ತಾರೆ. ಇದೀಗ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮತ್ತೊಮ್ಮೆ ಬದ್ಧ ವೈರಿಗಳ ಕದನಕ್ಕೆ ಅಣಿಯಾಗಿದೆ. ಈ ಫೈಟ್ನಲ್ಲಿ ಜಾರಕಿಹೊಳಿ ಬ್ರದರ್ಸ್ 1 ಬಣವಾದ್ರೆ, ಸಂಸದ ರಮೇಶ್ ಕತ್ತಿ ಹಾಗೂ ಶಾಸಕ ಲಕ್ಷ್ಮಣ್ ಸವದಿ ಜಾರಕಿಹೊಳಿ ಬ್ರದರ್ಸ್ಗೆ ತೊಡೆತಟ್ಟಿದ್ರು. ಹೀಗಾಗಿ ಇವತ್ತು ಉಳಿದ 7 ಕ್ಷೇತ್ರಗಳಲ್ಲಿ 2 ಕ್ಷೇತ್ರಗಳಲ್ಲಿ ಸವದಿ ಬಣ ಗೆಲುವು ಸಾಧಿಸಿದ್ರೆ, 1 ಕ್ಷೇತ್ರದಲ್ಲಿ ಜಾರಕಿಹೊಳಿ ಬಣ ಗೆಲುವು ಸಾಧಿಸಿದೆ. ಇನ್ನು 4 ಕ್ಷೇತ್ರದ ಫಲಿತಾಂಶ ಬರಬೇಕಿದೆ. ನ್ಯಾಯಾಲಯದಲ್ಲಿ ಅದು ಘೋಷಣೆ ಆಗಬಾರ್ದು ಅಂತಕ್ಕಂಥ ಆಜ್ಞೆ ಇರೋದ್ರಿಂದ ಅದೆಲ್ಲ ಫಲಿತಾಂಶ ಪ್ರಕಟ ಆದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಒಂದೊಂದ್ಸರಿ ಜನರ ಭಾವನೆ ಏನಿದೆ ಅನ್ನೋದು ತಿಳ್ಕೊಳ್ಳೋಕ್ಕಿಂತ ನಮಗದು ಒಂದು ಅವಕಾಶ ಇರುತ್ತೆ. ಪೂರ್ತಿ ಬಂದ ಮೇಲೆ ಪೂರ್ತಿ ಅಭ್ಯರ್ಥಿಗಳ ಘೋಷಣೆ ಆದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನನ್ನ ಕ್ಷೇತ್ರದ ಮತದಾರರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಹೇಳ್ತೀನಿ. 30 ವರ್ಷ ನನ್ನ ಸೇವೆಯನ್ನ ಪರಿಗಣನೆ ಮಾಡಿ ಇವತ್ತು ಪುನಃ ನನ್ನ ಸೇವೆ ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನನಗೆ ಆಶೀರ್ವಾದ ಮಾಡಿದ್ದಾರೆ. 7 ಕ್ಷೇತ್ರಗಳ ಪೈಕಿ 3 ಕ್ಷೇತ್ರಗಳ ಫಲಿತಾಂಶ ಪ್ರಕಟ. ಕೋರ್ಟ್ ಆದೇಶ ಹಿನ್ನೆಲೆ 4 ಕ್ಷೇತ್ರಗಳ ಫಲಿತಾಂಶ ತಡೆ. ಇನ್ನು ಮತದಾನದ ಹಕ್ಕಿಗಾಗಿ ಪಿಕೆಪಿಎಸ್ನ ಸದಸ್ಯರು ಕೋರ್ಟ್ ಮೊರೆ ಹೋಗಿದ್ರು. ಇದರಿಂದ 4 ತಾಲೂಕಿನ ಫಲಿತಾಂಶದ ಕುರಿತು ಚುನಾವಣಾ ಫಲಿತಾಂಶ ಪ್ರಕಟ ಮಾಡದಂತೆ ಚುನಾವಣಾ ಅಧಿಕಾರಿಗಳಿಗೆ ಕೋರ್ಟ್ ಆದೇಶಿಸಿದೆ. ಇನ್ನು 7 ಕ್ಷೇತ್ರಗಳ ಪೈಕಿ ಅಥಣಿ, ರಾಯಭಾಗ, ರಾಮದುರ್ಗ ಕ್ಷೇತ್ರಗಳ ಚುನಾವಣಾ ಫಲಿತಾಂಶ ಅಧಿಕೃತವಾಗಿ ಘೋಷಣೆಯಾಗಿದ್ದು, ಹುಕ್ಕೇರಿ, ನಿಪ್ಪಾಣಿ, ಬೈಲಹೊಂಗಲ, ಕಿತ್ತೂರು ಕ್ಷೇತ್ರಗಳ 4 ಕ್ಷೇತ್ರಗಳ ಚುನಾವಣಾ ಫಲಿತಾಂಶ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಅಧಿಕೃತವಾಗಿ ಪ್ರಕಟ ಮಾಡುವಂತಿಲ್ಲ. ಹೀಗಾಗಿ ಬೆಳಗಾವಿ ಪೊಲೀಸರು ಬಿಕೆ ಮಾಡೆಲ್ ಕಾಲೇಜು ಸುತ್ತಮುತ್ತ ಪ್ರದೇಶದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. 7 ಸ್ಥಾನಗಳಲ್ಲಿ ನಾವು 4 ಸ್ಥಾನಗಳನ್ನ ಗೆದ್ದಿದ್ವಿ. ನಮ್ದು ಒಂದು ಗೆಲ್ಲಬೇಕಾಗಿತ್ತು. ಒಂದು 2 ಮಾತ್ರ ಮುಂಚೆನೆ ನಮ್ದು ಹುಕ್ಕೇರಿ ಮತ್ತು ಅಥಣಿಯಲ್ಲಿ ಕೂಡ ಯಾವುದೇ ಸ್ಪರ್ಧೆ ಹೊರಟಿರಲಿಲ್ಲ. ಹುಕ್ಕೇರಿಯಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತೀವಿ, ರಾಮದುರ್ಗದಲ್ಲಿ ಮಾಡಿ ಅಲ್ಲಿ 2 ಮಾತ್ರ ನಾವು ಸೋತಿದ್ವಿ. ಸೊ 4ನ ಚುನಾವಣೆ ಗೆದ್ದಿದ್ವಿ. ಇದು ಮುಂಚೆ ಆದಂತ ಎಲ್ಲ 9 ಸೀಟ್ಗಳು ಕೂಡ ನಮ್ಮ ಪರವಾಗಿದೆ ಅಂತ ಹೇಳಿದ್ವಿ. ಇವತ್ತು ಕೂಡ ನಮ್ಮ ಪರವಾಗಿದ್ದಾರೆ. ಒಟ್ಟಾರೆಯಾಗಿ ನಿಮಗೆ ಹೇಳಿದಂತೆ ನಾವು ಗೆಲ್ತೀವಿ, ನಮ್ದೇ ಆಡಳಿತ ಅಂತ ಹೇಳಿದ್ವಿ. ಆ ರೀತಿ ಇವತ್ತು ಜನ ಆಶೀರ್ವಾದ ಮಾಡಿದ್ರೆ ನಾನು ಪರವಾಗಿ ಇದೆ. ಇವತ್ತು ನಮ್ಮನೆ ಅನ್ನದ ಬೆಂಗಳೂರು ಕೈಗೊಂಡು ಬರ್ತಾಯಿದ್ರು. ಕಿತ್ತೂರು ಸ್ವಲ್ಪ ಪ್ರಾಬ್ಲಮ್ ಆಗಿ ಅವರೆಲ್ಲರೂ ಅಲ್ಲಿ ನಾವು ಮುಗಿಸೋದು ಅಲ್ಲಿ ಹೋಗ್ತಿದ್ವಿ. ಅಂದಾಗ ಅವರು ನಮ್ಮೆಲ್ಲ ಮಾತಾಡ್ತಿದ್ವಿ. ಅದಕ್ಕೆ ಮೊದಲನೇದಾಗಿ ಜಿಲ್ಲೆ ಮಹಾನಗರಗಳಿಗೆ, ರೈತರಿಗೆ, ಎಲ್ಲ ಸಚಿವರಿಗೆ, ಶಾಸಕರಿಗೆ, ನಮ್ಮ ಅಭಿಮಾನಿಗಳಿಗೆ, ಕಾರ್ಯಕರ್ತರ ಮುಖಾಂತರ ಅನಂತ ಧನ್ಯವಾದ ಹೇಳ್ತೀನಿ. ಇನ್ನು ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಚುನಾವಣಾ ಫಲಿತಾಂಶ ನೋಡೋದಾದ್ರೆ, ರಾಮದುರ್ಗ ತಾಲೂಕಿನ ಫಲಿತಾಂಶ ಹೀಗಿದೆ. ಮಲ್ಲಣ್ಣ ಯಾದವಾಡ್ 19 ಮತಗಳು, ಶ್ರೀಕಾಂತ್ ಧವನ್ 16 ಮತಗಳು. ಮಲ್ಲಣ್ಣ ಯಾದವಾಡ್ 3 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಅಥಣಿ ತಾಲೂಕಿನ ಫಲಿತಾಂಶ ನೋಡೋದಾದ್ರೆ, ಲಕ್ಷ್ಮಣ್ ಸವದಿ 122 ಮತಗಳನ್ನ ಪಡ್ಕೊಂಡಿದ್ದಾರೆ. ಮಲ್ಲೇಶ್ ಕುಮಟಳ್ಳಿ 3 ಮತಗಳನ್ನ ಪಡ್ಕೊಂಡಿದ್ದಾರೆ. ಲಕ್ಷ್ಮಣ್ ಸವದಿ 119 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ರಾಯಭಾಗ ತಾಲೂಕಿನ ಫಲಿತಾಂಶ ನೋಡೋದಾದ್ರೆ, ಅಪ್ಪ ಸಾಹೇಬ್ ಕುಲಗೋಡೆ 120 ಮತಗಳನ್ನ ಪಡ್ಕೊಂಡಿದ್ದಾರೆ. ಬಸನಗೌಡ ಆಸಂಗಿ 64 ಮತಗಳನ್ನ ಪಡ್ಕೊಂಡಿದ್ರೆ, ಅಪ್ಪ ಸಾಹೇಬ್ ಕುಲಗೋಡೆ 56 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಇವತ್ತು ಮತದಾನದ ವೇಳೆ ಹೈಡ್ರಾಮಾವೇ ನಡೆದಿದ್ದು, ಜಾರಕಿಹೊಳಿ ಮತ್ತು ಸವದಿ ಬಣದ ಬೆಂಬಲಿಗರು ಪರಸ್ಪರ ತಳ್ಳಾಟ, ನೂಕಾಟ ಮಾಡಿಕೊಂಡಿದ್ದಾರೆ. ಮತದಾನ ಮಾಡೋದಕ್ಕೆ 40 ಡೆಲಿಗೇಷನ್ ಫಾರಂ ಕೊಡ್ತಿಲ್ಲ ಅಂತ ಜಾರಕಿಹೊಳಿ ಪೆನಲ್ನ ಅಭ್ಯರ್ಥಿ ಅಪ್ಪ ಸಾಹೇಬ್ ವಿರುದ್ಧ ಆರೋಪ ಮಾಡಿ ಬಸನಗೌಡ ಆಸಂಗಿ ಬೆಂಬಲಿಗರು ಬೆಳಗಾವಿ ಖಾಸಗಿ ಹೋಟೆಲ್ಗೆ ನುಗ್ಗಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಡಿಸಿಪಿ ನಾರಾಯಣ ಭರಮನಿ ಚುನಾವಣಾ ಅಧಿಕಾರಿಗೆ ದೂರು ನೀಡುವಂತೆ ಸವದಿ ಬೆಂಬಲಿಗರ ಮನವೊಲಿಕೆ ಮಾಡಿದ್ರು. ಬಳಿಕ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಕೆಲವು ಮತದಾರರು ದೂರು ಕೊಟ್ಟರು.
ಜೊತೆಗೆ ಚುನಾವಣಾಧಿಕಾರಿಯನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವಂತೆ ಗಲಾಟೆ ಮಾಡಿದ್ರು. ಒಟ್ಟಾರೆಯಾಗಿ ಪ್ರತಿಷ್ಠಿತ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಚುನಾವಣೆಯ 16 ಸ್ಥಾನದಲ್ಲಿ 9 ಅವಿರೋಧವಾಗಿ ಆಯ್ಕೆಯಾಗಿದೆ. ಇದರಲ್ಲಿ ಜಾರಕಿಹೊಳಿ ಬಣ ಮೇಲುಗೈ ಸಾಧಿಸಿದೆ. ಉಳಿದ 7 ನಿರ್ದೇಶಕ ಸ್ಥಾನದಲ್ಲಿ 2 ಸ್ಥಾನ ಸವದಿ ಬಣ ಜಯ ಸಾಧಿಸಿದ್ದು, 1ರಲ್ಲಿ ಜಾರಕಿಹೊಳಿ ಬಣ ಗೆದ್ದು ಬೀಗಿದೆ. ಉಳಿದಿರುವ 4 ಸ್ಥಾನಗಳಲ್ಲಿ ಯಾರು ಜಯ ಸಾಧಿಸ್ತಾರೆ ಅಂತ ಕಾದು ನೋಡಬೇಕಿದೆ. ಶ್ರೀಧರ್ ಕೋಟಾರಗಸ್ತಿ, TV5 ಕನ್ನಡ, ಬೆಳಗಾವಿ.